ಬೆಂಗಳೂರು ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ಸಾಧ್ಯತೆ ಆಗ್ತಾ ಇದೆ. ಬಸ್ ಟಿಕೆಟ್ ದರ ಆಯ್ತು, ಈಗ ನಮ್ಮ ಮೆಟ್ರೋ ಸರದಿ. ಬರೋ ವಿರೋಧದ ಮಧ್ಯೆ ಜನರ ಜೇಬು ವಿಸ್ತರಿಸಿದ ಪ್ರೈಸ್. ಬೆಂಗಳೂರು ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ಸಾಧ್ಯತೆ. ಈಗಾಗಲೇ ಬಸ್ ಟಿಕೆಟ್ ದರ ಆಯ್ತು, ಈಗ ನಮ್ಮ ಮೆಟ್ರೋ ಸರದಿ ಕೂಡ ಆ ಸರದಿಯಲ್ಲಿ ಇದೆಯಾ ಅಂತ. ಯಾಕೆಂತಂದ್ರೆ ಬರೋ ವಿರೋಧದ ಮಧ್ಯೆಯೂ ಕೂಡ ಜನರ ಜೇಬನ ಸುಳಿದ್ಯಾ ಪ್ರೈಸ್. ಮೆಟ್ರೋ ಪ್ರೈಸ್ ಈಗ ಹೈಕ್ ಆಗಲಿದೆಯಾ? ನಮ್ಮ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಬಿಎಂಆರ್ಸಿಎಲ್. ಅಂದುಕೊಂಡಂತೆ ಆದ್ರೆ ಇದೇ ತಿಂಗಳಲ್ಲಿ ಮೆಟ್ರೋ ಟಿಕೆಟ್ ದರ ಕೂಡ ಹೈಕ್ ಆಗುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಬೆಂಗಳೂರು ಜನಕ್ಕೆ ಡಬಲ್ ಶಾಕ್ ಕೊಟ್ಟಿರುವಂಥದ್ದು. ಒಂದ್ ಕಡೆ ಬಿಎಂಟಿಸಿಯ ಟಿಕೆಟ್ ದರ ಕೂಡ ಹೈಕ್ ಆಗಿದೆ, ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿಯ ಟಿಕೆಟ್ ದರ ಕೂಡ ಹೈಕ್ ಆಗಿರೋದು. ಅದರ ಜೊತೆಗೆ ಮೆಟ್ರೋ ಟಿಕೆಟ್ ದರ ಕೂಡ ಹೈಕ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಆ ಬಗ್ಗೆ ಒಂದು ಸುಳಿವನ್ನ ಬಿಎಂಆರ್ಸಿಎಲ್ ಕೊಟ್ಟಿರುವಂಥದ್ದು. ಎಸ್ಒ ಮೆಟ್ರೋ ಟಿಕೆಟ್ ದರ ಹೈಕ್ ಆಗಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಬಸ್ ಟಿಕೆಟ್ ದರ ಆಗಿದೆ, ಹೈಕ್ ಆಗಿದೆ, ಇವತ್ತಿನಿಂದಲೇ ಜಾರಿಗೆ ಬಂದಿರುತ್ತದೆ. ಇನ್ನ ಮೆಟ್ರೋ ಟಿಕೆಟ್ ದರ ಕೂಡ ಜಾಸ್ತಿ ಆಗಲಿದೆ ಅನ್ನೋ ಬಗ್ಗೆ ಈ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಈಗ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಹರ್ಷಿತಾ, ಒಂದು ಬೆಂಗಳೂರು ಜನರಿಗೆ ಡಬಲ್ ಶಾಕ್ ಕೊಡ್ತಾ ಇದೆ ಸರ್ಕಾರ ಅಂತ. ಯಾಕೆಂದ್ರೆ ಈಗಾಗಲೇ ಏನು ಬಸ್ ದರ ಹೈಕ್ ಆಗಿದೆ, ಬಿಎಂಟಿಸಿಯ 15% ದರವನ್ನ ಹೈಕ್ ಮಾಡಿದ್ರೆ ಈಗ ಮೆಟ್ರೋ ಕೂಡ ತಮ್ಮ ಟಿಕೆಟ್ ದರ ಹೈಕ್ ಮಾಡ್ತಾರೆ ಎನ್ನಲಾಗ್ತದೆ. ಎಸ್ ಯತೀಶ್, ಈಗಾಗಲೇ ಏನಂತಂದ್ರೆ ಬೆಂಗಳೂರಿನ ಜನರಿಗೆ ಒಂದ್ ರೀತಿಯಾಗಿ ಸಂಚಾರಿಯ ನಾಡಿ ಅಂತಾನೆ ಬಿಎಂಆರ್ಸಿಎಲ್ ನ ಕರೀಲಾಗ್ತಿದೆ. ಅದರಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಒಂದು ನಮ್ಮ ಮೆಟ್ರೋವನ್ನ ಅವಲಂಬಿಸಿರುವಂತರು ಕೂಡ ಸಾಕಷ್ಟು ಜನರು ಕೂಡ ಇದ್ದಾರೆ. ಯಾಕಂತಂದ್ರೆ ಅತ್ಯಂತ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸ್ಕೊಂಡು ಅತಿ ವೇಗವಾಗಿ ನಾವು ಒಂದ್ ಕಡೆ ಹೋಗ್ಬೇಕು ಅಂತಂದ್ರೆ ಜಾಸ್ತಿ ಜನ ಮೆಟ್ರೋಗೆ ಓಡಾಡುವಂತದ್ದಿರ್ಬೋದು. ಆದ್ರೆ ಈಗ ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಬಸ್ ದರ ಇನ್ನು ಸಾರಿಗೆ ಇಲಾಖೆಯ 4 ನಿಗಮಗಳಿಗೂ ಕೂಡ ಒಂದ್ ರೀತಿಯಾಗಿ 15% ದರವನ್ನ ಏರಿಕೆ ಮಾಡಿದ್ದಲ್ಲದೆ ಈಗ ಬಿಎಂಆರ್ಸಿಎಲ್ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡುವಂತೆ ಈಗಾಗಲೇ ಮಾಹಿತಿ ಕೂಡ ಹೇಳಲಾಗ್ತಾ ಇದೆ. ಈಗ ಬ್ಯಾಕ್ ಟು ಬ್ಯಾಕ್ ಹೊಸ ವರ್ಷ ಬಂದಿದ್ದು ಒಂದಲ್ಲ ಒಂದು ಏನು ಬೆಲೆ ಏರಿಕೆಯ ಭೂತ ಬೆನ್ ಹತ್ತುತ್ತಾನೆ ಇದೆ. ಒಂದ್ ಕಡೆ ಈಗ ಮೆಟ್ರೋನ ಬಿಟ್ಟು ಅಟ್ಲೀಸ್ಟ್ ಬಸ್ ನಲ್ಲಿ ಓಡಾಡೋಣ ಅನ್ನೋರ್ಗೂ ಕೂಡ ಬಸ್ ನಲ್ಲಿ ಟಿಕೆಟ್ ದರ ಏರಿಕೆ ಆಗಿದೆ. ಈಗ ಮೆಟ್ರೋ ದರನು ಏರಿಕೆ ಮಾಡ್ತೀವಿ ಅಂತ ಈಗಾಗಲೇ ಬಿಎಂಆರ್ಸಿಎಲ್ ಅಧಿಕಾರಿಗಳಿಂದ ಕೂಡ ಒಂದ್ ರೀತಿಯಾಗಿ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ಬಿಎಂಆರ್ಸಿಎಲ್ ನ 10 ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯಾಗಿ ಟಿಕೆಟ್ ದರವನ್ನ ಏರಿಕೆ ಮಾಡಿಲ್ಲ. 2017ರಲ್ಲಿ ಒಂದು ಟಿಕೆಟ್ ದರವನ್ನ ಏರಿಕೆ ಮಾಡಿತ್ತು, ಅದಾದ ನಂತರ ಯಾವುದೇ ರೀತಿಯಾಗಿ ದರವನ್ನ ಏರಿಕೆ ಮಾಡಿಲ್ಲ. ಹೀಗಾಗಿ ಒಂದು ವೇಳೆ ಏನು ದರವನ್ನ ಏರಿಕೆ ಮಾಡಿದ್ರೆ 15ರಿಂದ 20% ಅಷ್ಟು ದರವನ್ನ ಏರಿಕೆ ಮಾಡಲಾಗುತ್ತೆ. ಈಗಾಗಲೇ ಏನಂತಂದ್ರೆ ಕನಿಷ್ಠ ದರ 10 ರೂಪಾಯಿ ಇದೆ, ಇನ್ನು ಗರಿಷ್ಠ ದರ 60 ರೂಪಾಯಿ ಇದೆ. ಒಂದು ವೇಳೆ ದರ ಏರಿಕೆ ಆದ್ರೆ ಕನಿಷ್ಠ ದರ 15ರಿಂದ 20 ರೂಪಾಯಿವರೆಗೂ ಏರಿಕೆ ಆಗುತ್ತೆ, ಗರಿಷ್ಠ ದರ 70ರಿಂದ 75 ರೂಪಾಯಿವರೆಗೂ ಕೂಡ ತಲುಪುತ್ತೆ. ಒಟ್ಟಾರೆಯಾಗಿ ಏನು ಈಸಿಯಾಗಿ ಟ್ರಾವೆಲ್ ಮಾಡ್ಬೇಕು ಅಂತ ಏನು ಜನ ಅನ್ಕೊಂಡಿದ್ರು, ಅವ್ರಿಗೂ ಕೂಡ ಒಂದ್ ರೀತಿಯಾಗಿ ಶಾಕ್ ಕೂಡ ಸಿಗ್ತಾ ಇದೆ. ಈಗಾಗಲೇ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೂಡ ಹೇಳಿದ್ದಾರೆ, ಈಗ ಒಂದು ಬೋರ್ಡ್ ಮೀಟಿಂಗ್ ಅನ್ನ ಮಾಡಲಾಗುತ್ತೆ, ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ, ತದನಂತರ ಒಂದು ಬೆಲೆ ಏರಿಕೆಯನ್ನ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು. ಒಂದ್ ಕಡೆ ಈಗ ಹೊಸ ವರ್ಷ ಆರಂಭ ಆಯ್ತು, ಒಂದ್ ಕಡೆ ಸಾರಿಗೆ ಇಲಾಖೆಯ ದರ ಏರಿಕೆ ಆಯ್ತು, ಒಂದ್ ಕಡೆ ನೀರಿನ ದರ ಏರಿಕೆ ಆಯ್ತು, ಈಗ ಹಾಲಿನ ದರ ಏರಿಕೆ ಕೂಡ ಸೂಚನೆ ಕೂಡ ಸಿಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹೊಸ ವರ್ಷ ಬರ್ತಾ ಇದ್ದಂಗೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಸರ್ಕಾರದ ವಿರುದ್ಧ ಕೂಡ ಒಂದ್ ಕಡೆ ಜನರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಯತೀಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗೆ. ಹರ್ಷಿತಾ ಹೇಳ್ದಂಗೆ ಮೆಟ್ರೋನ ನಮ್ಮ ಸಂಚಾರಿ ನಾರಿ ಅಂತ ಕರಿತಾರೆ, ಇದೀಗ ಅದೇ ಸಂಚಾರಿ ನಾರಿಗ ಸಂಚಾರಿ ಮಾರಿ ಆಗೋ ತರ ಆಗ್ತದೆ. ಯಾಕೆಂದ್ರೆ ಬೆಂಗಳೂರು ಜನಕ್ಕೆ ಈಗ ಮೆಟ್ರೋ ಮಾರಿ